ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಂತಿಮ ಘಟ್ಟ ತಲುಪಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಂತಹ ರಕ್ತ ಚರಿತ್ರೆಯ ಇಂಚಿಂಚು ಮಾಹಿತಿಗಳು ಕೂಡ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಬಯಲಾಗ್ತಾ ಇದೆ. ಅತ್ತ ಏವನ್ನ ಪವಿತ್ರ ಗೌಡಗೆ ತಾನು ಧರಿಸಿದ್ದ ಪಾದರಕ್ಷೆಯೇ ಕಂಟಕವಾಗಿದ್ರೆ, ಇತ್ತ ಫ್ರೀ ಬರ್ಡ್ನಂತೆ ಇದ್ದಂತಹ ದರ್ಶನ್ ಈ ಬಾರಿ ಪರಪ್ಪನ ಅಗ್ರಹಾರದಲ್ಲೇ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿದ್ದಾರೆ. ದರ್ಶನ್ ಪವಿತ್ರ ಗೌಡ ಗ್ಯಾಂಗ್ಗೆ ಶಾಕ್ ಮೇಲೆ ಶಾಕ್. ಜೈಲಿನಲ್ಲೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದ ದಾಸ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪಟಾಲಂನ ರಕ್ಕಸತನವನ್ನ ಬಗೆದಷ್ಟು ಬಯಲಾಗ್ತಾ ಇದೆ. ಮೆದುಳಿನಲ್ಲಿ ರಕ್ತಸ್ರಾವವಾಗಿ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ ಅಂತ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಬಯಲಾಗಿದೆ. ಎಫ್ಎಸ್ಎಲ್ ಹಾಗೂ ಪೋಸ್ಟ್ ಮಾರ್ಟಮ್ ವರದಿ ಎರಡನ್ನ ಮ್ಯಾಚ್ ಮಾಡಿ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮುಂದುವರೆಸಿದ್ದಾರೆ. ಇನ್ನು ಈ ಪ್ರಕರಣ ನಡೆದು 2.5 ತಿಂಗಳು ಕಳೀತಾ ಬಂದಿದ್ದು, ಸೆಪ್ಟೆಂಬರ್ 2ನೇ ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ದರ್ಶನ್ ಗ್ಯಾಂಗ್ಗೆ ಕಂಟಕವಾಯಿತು ತಾವೇ ಕುಡಿದ ಬಿಯರ್. ಇನ್ನು ದರ್ಶನ್ ಮತ್ತು ಗ್ಯಾಂಗ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತದೆ. ಅದರಲ್ಲೂ ಇವರು ಕುಡಿದಂತಹ ಬಿಯರ್ ಬಾಟಲ್ಗಳೇ ಇವರಿಗೆ ಈಗ ಕಂಟಕವಾಗ್ತಿವೆ. ಹತ್ಯೆ ನಡೆದ ಜಾಗದಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ ಬಳಿಕ ಆರೋಪಿಗಳು ಅಲ್ಲೇ ಪಾರ್ಟಿ ಮಾಡಿ ಕುಷ್ಕಾ ತಿಂದಿದ್ರು. ಇದರಲ್ಲಿ ಒಂದು ಬಿಯರ್ ಬಾಟಲಿ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ. ಆರೋಪಿಯೊಬ್ಬನ ಫಿಂಗರ್ ಪ್ರಿಂಟ್ ಕೂಡ ಇದ್ದು ತನಿಖೆ ಮುಂದುವರಿತಾ ಇದೆ. ಸದ್ಯ ಈ ಬಿಯರ್ ಬಾಟಲಿಯನ್ನ ಪ್ರಮುಖ ಸಾಕ್ಷಿಯಾಗಿ ಮಾಡಿರುವ ಪೊಲೀಸರು ಇನ್ನೂ ಹೆಚ್ಚಿನ ಸಾಕ್ಷ್ಯಗಳ ಹುಡುಕಾಟದಲ್ಲಿ ಇದ್ದಾರೆ. ಪವಿತ್ರ ಗೌಡಗೆ ಸಂಕಷ್ಟವಾಯ್ತಾ ದುಬಾರಿ ಚಪ್ಪಲಿ. ಪವಿತ್ರ ಗೌಡ ಮನೆಯಲ್ಲಿ ಕೊಲೆ ದಿನ ಆಕೆ ಧರಿಸಿದ್ದ ಚಪ್ಪಲಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಅದನ್ನ ಎಫ್ಎಸ್ಎಲ್ಗೂ ಕಳಿಸಲಾಗಿತ್ತು. ಚಪ್ಪಲಿ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಇರೋದು ಪತ್ತೆಯಾಗಿದೆ. ಆದರೆ ಅದು ದುಬಾರಿ ಚಪ್ಪಲಿ ಆಗಿದ್ರಿಂದ ಅದನ್ನ ನಾಶಪಡಿಸದೆ ವಾಶ್ ಮಾಡಿ ಹಾಗೆ ಮನೆಯಲ್ಲೇ ಇರಿಸಿದ್ಲು ಅಂತ ಹೇಳಲಾಗ್ತಿದೆ. ಪೊಲೀಸರು ತನಿಖೆಗೆ ಹೋಗಿದ್ದ ವೇಳೆ ಅದನ್ನ ವಶಕ್ಕೆ ಪಡೆದುಕೊಂಡು ಎಫ್ಎಸ್ಎಲ್ಗೆ ಕಳಿಸಿದ್ದು ಅದು ಕೂಡ ಸಂಕಷ್ಟ ತಂದಿಟ್ಟಿದೆ. ಇದರ ನಡುವೆ ರೇಣುಕಾಸ್ವಾಮಿ ಕೆಲಸ ಮಾಡ್ತಿದ್ದ ಫಾರ್ಮಸಿಗೂ ಪೊಲೀಸರು ಪತ್ರ ಬರೆದಿದ್ದಾರೆ. ಬೆಂಗಳೂರಿನಲ್ಲಿ ಇರುವ ಅಪೋಲೋ ಫಾರ್ಮಸಿ ಕೇಂದ್ರ ಕಚೇರಿಗೆ ಪತ್ರ ಬರೆದಿರುವಂತಹ ಪೊಲೀಸರು ರೇಣುಕಾಸ್ವಾಮಿ ಕೆಲಸ ಮಾಡ್ತಾ ಇದ್ದ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಕೇಳಿಕೊಂಡಿದ್ದಾರೆ. ವೋಡಾಫೋನ್ ಸಿಮ್ ಕಂಪನಿಯಿಂದ ಸಿಡಿಆರ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿಗಳು ಯಾರ್ಯಾರ ಜೊತೆಯಲ್ಲಿ ಯಾವಾಗ ಮಾತನಾಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನು ಕೊಲೆ ಪ್ರಕರಣದ 17 ಆರೋಪಿಗಳ ಪೈಕಿ 13 ಮಂದಿ ಆರೋಪಿಗಳ ಮೊಬೈಲ್ ರಿಟ್ರೀವ್ ಬಾಕಿ ಇದ್ದು ಹೈದರಾಬಾದ್ನ ಎಫ್ಎಸ್ಎಲ್ಗೆ ಮೊಬೈಲ್ ಡೇಟಾ ರಿಟ್ರೀವ್ ಮಾಡೋದಕ್ಕೆ ಕಳಿಸಿಕೊಡಲಾಗಿದೆ. ಇನ್ನು ಪೊಲೀಸರು ಮೊಬೈಲ್ ಡೇಟಾ ರಿಟ್ರೀವ್ಗಾಗಿ ಕಾಯ್ತಾ ಇದ್ದು ಇನ್ನೆರಡು ದಿನಗಳಲ್ಲಿ ಮೊಬೈಲ್ ರಿಟ್ರೀವ್ ವರದಿ ತನಿಖಾಧಿಕಾರಿಗಳ ಕೈ ಸೇರುವ ಸಾಧ್ಯತೆ ಇದೆ. ನಿನ್ನೆಯಷ್ಟೇ ನಟರಾದ ಅಭಿಷೇಕ್ ಅಂಬರೀಶ್, ಚಿಕ್ಕಣ್ಣ, ಧನ್ವೀರ್ ಗೌಡ ಪರಪ್ಪನ ಅಗ್ರಹಾರಕ್ಕೆ ತೆರಳಿ ದರ್ಶನ್ ಅವರನ್ನ ಭೇಟಿಯಾಗಿದ್ರು. ದರ್ಶನ್ ವಿರುದ್ಧ 164 ಹೇಳಿಕೆ ನೀಡಿದ್ದ ಚಿಕ್ಕಣ್ಣ ಸದ್ಯ ದರ್ಶನ್ ಅವರನ್ನ ಭೇಟಿಯಾಗಿರೋದು ಸಾಕಷ್ಟು ಅನುಮಾನ ಮೂಡುವಂತೆ ಮಾಡಿದೆ. ಭೇಟಿ ವೇಳೆ ದರ್ಶನ್ ಚಿಕ್ಕಣ್ಣ ಜೊತೆ ಮಾತನಾಡಿದ್ದು ಪೊಲೀಸ್ ತನಿಖೆ ಬಗ್ಗೆ ಏನಾದರೂ ಮಾಹಿತಿ ಪಡೆದುಕೊಂಡಿದ್ದಾರಾ ಎಂಬ ಅನುಮಾನ ವ್ಯಕ್ತವಾಗ್ತಿದೆ. ಒಟ್ಟಾರೆಯಾಗಿ ಡಿ ಗ್ಯಾಂಗ್ನ ರಕ್ತ ಚರಿತ್ರೆಯ ಒಂದೊಂದೇ ರಹಸ್ಯ ಬಯಲಾಗ್ತಾ ಇದ್ದು ಎಲ್ಲ ಕೊಲೆ ಆರೋಪಿಗಳಿಗೆ ಮತ್ತಷ್ಟು ಸಂಕಷ್ಟಗಳು ಸುತ್ತಿಕೊಳ್ಳುವಂತೆ ಕಾಣ್ತಿದೆ. ಫ್ರೀ ಬರ್ಡ್ನಂತೆ ಹಾರಾಡ್ತಿದ್ದ ದರ್ಶನ್ ಈಗ ಜೈಲು ಹಕ್ಕಿಯಾಗಿದ್ದಾರೆ. ಹಾಗೆ ಮೊಬೈಲ್ ರಿಟ್ರೀವ್ ವರದಿ ತನಿಖಾಧಿಕಾರಿಗಳ ಕೈ ಸೇರಿದ ಬಳಿಕ ಇನ್ನಷ್ಟು ಸತ್ಯಾಂಶಗಳು ಹೊರಬರಲಿದೆ. ಬ್ಯೂರೋ ರಿಪೋರ್ಟ್, TV5.